ಎಷ್ಟೋ ಜನಕ್ಕೆ ಯಾಕೆ ಗೊತ್ತಾಗಲ್ಲ ಅಂತಂದ್ರೆ ನೋಡ್ಕೊಂಡೇ ಇರಲ್ಲ. ಕಂಕಳಲ್ಲಿ ಏನಾದ್ರು ಒಂದು ಗಂಟು ಕಾಣಿಸ್ಕೊಂತ ನೆಗ್ಲೆಕ್ಟ್ ಮಾಡಬಾರ್ದು. ಹೋಗ್ತಾ ಹೋಗ್ತಾ ಕ್ಯಾನ್ಸರ್ ಆಗಿ ಏನಾದ್ರು ಬದಲಾಯಿತು ಅಂದ್ರೆ ಅದರ ಟ್ರೀಟ್ಮೆಂಟ್ ಬಹಳ ಕಷ್ಟ. ಸಣ್ಣದಲ್ಲಿದ್ದಾಗೇನೆ ಅದನ್ನ ತೋರಿಸ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳಿ, ಯಾಕಂದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ. ಹೆಣ್ಮಕ್ಳಲ್ಲಿ ಈ ಸ್ತನದ ಟ್ಯೂಮರ್ಸ್ ಏನಿದಾವಲ್ಲ, ಎಷ್ಟೋ ಜನಕ್ಕೆ ಯಾಕೆ ಗೊತ್ತಾಗಲ್ಲ ಅಂತಂದರೆ ನೋಡ್ಕೊಂಡೇ ಇರಲ್ಲ. ಆ್ಯಂಡ್ ಕೆಲವ್ರಿಗೆ ಗೊತ್ತಿರಲ್ಲ. ನಾಡ್ಯುಲಾರ್ ಬ್ರೆಸ್ಟ್ ಅಂತೀವಿ. ಈಗ ಸ್ತನದಲ್ಲಿ ಸಾಮಾನ್ಯವಾಗಿ ಮುಟ್ಟು ನೋಡ್ಕೊಂಡ್ರೆ ಮೆತ್ತಗೆ ಸಾಫ್ಟಾಗಿರುತ್ತೆ. ಎಲ್ಲೋ ಒಂದು ಗಂಟಿದೆ ಅಂತ ಗೊತ್ತಾದ್ರೆ ಯಾವಾಗ ಗೊತ್ತಾಗ್ತದೆ, ಯಾರು ನೋಡಬೇಕು? ಸೆಲ್ಫ್ ಎಕ್ಸಾಮಿನೇಷನ್ ಅಂತ. ಇನ್ಫ್ಯಾಕ್ಟ್ ಎಷ್ಟೋ ಇವಾಗ ಆಂಜಲಿನಾ ಜೋಲಿಗೆ ಕ್ಯಾನ್ಸರ್ ಪ್ರಿವೆಂಟ್ ಮಾಡಲಿಕ್ಕೆ ಅವರು ಆಪರೇಷನ್ ಮಾಡಿಸ್ಕೊಂಡಾಗ, ಬಯೋಲ್ಯಾಕ್ಟಲ್ ಮ್ಯಾಸ್ಟೆಕ್ಟಮಿ ಮಾಡಿಸ್ಕೊಂಡಾಗ ದೊಡ್ಡ ಒಂದು ಸಂಚಲನ ಮೂಡಿಸ್ತು, ಎಲ್ಲರಲ್ಲೂ ಒಂದು ಜಾಗೃತಿ ಮೂಡಿಸ್ತು. ಎಷ್ಟೋ ಕಡೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಾವು ಬ್ರೆಸ್ಟ್ ಕ್ಯಾನ್ಸರ್ ಡೇ ಅಂತಲೇ ಮಾಡ್ತೀವಿ, ಎಷ್ಟೋ ಒಂದು ಕ್ಯಾಂಪ್ಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅಲ್ಲಿ ಎಜುಕೇಟ್ ಮಾಡೋದೇನು ಅಂತಂದರೆ, ಹೆಣ್ಣುಮಕ್ಕಳು, ವಯಸ್ಸಿಗೆ ಬಂದಂಥ ಹೆಣ್ಣುಮಕ್ಕಳು ಸ್ನಾನ ಮಾಡ್ಕೋಬೇಕಾದ್ರೆ ಅಥವಾ ಅವರು ಮುಟ್ಟಿನ ಅವರು ನೋಡ್ಕೋಬೇಕು. ಪ್ರತಿ ಸತಿ ಅವರು ಜಾಗೃತಿಯಿಂದ ಅವರು ಕಂಡಿಡ್ಕೋಬೇಕು. ಏನಾದರೂ ಒಂದು ಸಣ್ಣ ಬದಲಾವಣೆ ಆಯಿತಾ, ಅಥವಾ ಏನಾದರೂ ರಕ್ತ ಬರ್ತಿದೆಯಾ, ಅಥವಾ ಏನಾದರೂ ನೀರು ಸೋರ್ತಿದೆಯಾ, ಆ ಥರದ್ದು ಏನೇ ಆದರೂ ಕಂಕಳಲ್ಲಿ ಏನಾದರೂ ಒಂದು ಗಂಟು ಕಾಣಿಸ್ಕೊಂತ ನೆಗ್ಲೆಕ್ಟ್ ಮಾಡಬಾರ್ದು. ಅಟ್ಲೀಸ್ಟ್ ಅವರ ತಂದೆ ತಾಯಿಗಾದರೂ, ತಾಯಿಗೆ ಹೇಳಬೇಕು, ಅಥವಾ ಅವರ ಯಜಮಾನರಿಗೆ ಯಾರಿಗೋ ಒಬ್ರಿಗೆ ಹೇಳಿ ತಿಳಿಸಿ ಅದನ್ನು ಒಂದು ಗಮನಕ್ಕೆ, ಒಂದು ಡಾಕ್ಟ್ರನ್ನ ಗಮನಕ್ಕೆ ತಂದು ಅದು ಕುತ್ತಿಗೆಗೆ ಬರೋದಕ್ಕೆ ಮುಂಚೆ, ಅದು ದೊಡ್ಡ ಮಟ್ಟಕ್ಕೆ ತೊಂದರೆ ಕೊಡೋದಕ್ಕೆ ಮುಂಚೆ ಅವರು ಅದನ್ನು ತೋರಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಯಾಕೆಂದರೆ ಈ ಒಂದು ಗಂಟುಗಳು ಹೋಗ್ತಾ ಹೋಗ್ತಾ ಕ್ಯಾನ್ಸರ್ ಆಗಿ ಏನಾದ್ರು ಬದಲಾಯಿತು ಅಂದರೆ ಅದರ ಟ್ರೀಟ್ಮೆಂಟು ಬಹಳ ಕಷ್ಟ. ಸಣ್ಣದಾಗಿದ್ದಾಗೆ ಅದನ್ನು ಟ್ರೀಟ್ ಮಾಡೋದು ಬಹಳ ಸುಲಭ. ಸೊ ಹಾಗಾಗಿ ನಾಚಿಕೆ ಆಗಲಿ, ಭಯದಿಂದ ಆಗಲಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಅದನ್ನು ತೋರಿಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಇನ್ನು ಪುರುಷರಲ್ಲಿ ಒಂದಷ್ಟು ಹಿಂಜರಿಕೆ ಇರುತ್ತೆ, ಪುರುಷತ್ವ ಇದೆಯೋ ಇಲ್ವೋ ಅನ್ಕೊಂಡ್ಬಿಡ್ತಾರೆ ಜನ ಅನ್ನೋ ಥರ ಎಲ್ಲ ಯೋಚನೆ ಮಾಡ್ತಾರೆ. ಸುಮಾರು ಈಗ ಏನಂದರೆ ಮೀಡಿಯಾ ಎಲ್ಲ, ಈ ನಮ್ಮ ಇಂಟರ್ನೆಟ್ಟು ಅದು ಇದು ಇಂದ ಫೆಸಿಲಿಟೀಸ್ ಎಲ್ಲ ಇರೋದ್ರಿಂದ ಸುಮಾರು ಜನ ಏನು ಮಾಡ್ತಾರೆ, ಸೆಲ್ಫ್ ಮೆಡಿಕೇಷನ್ನು, ಸೆಲ್ಫ್ ಎಜುಕೇಷನ್ನು, ಏನೋ ಓದ್ತಾರೆ, ಏನೋ ನೋಡ್ತಾರೆ, ಅದ್ರ ಬಗ್ಗೆ ಏನೋ ಒಂದು ನಾಲೆಡ್ಜ್ ತಿಳ್ಕೊಳ್ತಾರೆ. ಅದು ಎಷ್ಟು ನಿಜ, ಎಷ್ಟು ಸುಳ್ಳು, ಅದರಲ್ಲಿ ಎಷ್ಟು ಒಂದು ಪ್ರಾಮಾಣಿಕತೆ ಇದೆ ಅನ್ನೋದನ್ನು ಅವ್ರು ಯಾರೂ ತಿಳ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಯಾರೋ ಸ್ನೇಹಿತರು ಏನೋ ಹೇಳ್ತಾರೆ ಅಂತ ಅಂದ್ಕೊಂಡು ಅದ್ರ ಮೇಲೇ ಅವರು ಡಿಪೆಂಡ್ ಆಗಿ ಅದನ್ನೇ ನಂಬ್ಕೊಂಡು ಮೋಸ ಹೋಗಿ ಎಷ್ಟೋ ಜನ ಬಹಳ ಒಂದು ಸಮಸ್ಯೆಗಳಿಗೆ ಈಡಾಗ್ತಾರೆ. ದಯವಿಟ್ಟು ಎಕ್ಸ್ಪರ್ಟ್ ಒಪಿನಿಯನ್ ಇಸ್ ದ ಬೆಸ್ಟ್. ನೀವು ಯಾವುದೋ ಒಂದು ಮೀಡಿಯಾದಲ್ಲಿ ಸಿಕ್ತು, ನನಗೆ ಇದು ಗೂಗಲ್ ಸಿಕ್ತು, ಅದರಲ್ಲಿ ಸಿಕ್ತು, ಇದರಲ್ಲಿ ಸಿಕ್ತು, ಇಂಟರ್ನೆಟ್ಟಲ್ಲಿ ಸಿಕ್ತು, ದಯವಿಟ್ಟು ಬೇಡ. ಡಾಕ್ಟ್ರು ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡು ಅದ್ರ ಬಗ್ಗೆ ಗಮನ ಕೊಟ್ಟು ಅದರ ಸರಿ ಮಾಡ್ಕೊಳ್ಳೋದನ್ನ ನೋಡಿ. ಎಷ್ಟೋ ಜನ ಭಾಳ ಅನುಭವಿಸ್ತಿರ್ತಾರೆ, ನಾವು ನೋಡಿದ್ದೀವಿ. ಸುಮಾರು ಕೇಳ್ತಾರೆ, ಎಷ್ಟು ದಿನದಿಂದ ಇದೆ ಸರ್? ಸುಮಾರು ವರ್ಷದಿಂದ ಇದೆ, ಅವಾಗವಾಗ ಈ ಥರ ತೊಂದರೆ ಆಗ್ತಿರುತ್ತೆ, ಕಷ್ಟ ಆಗುತ್ತೆ ನನಗೆ ಅಂತಾರೆ. ದಯವಿಟ್ಟು ಆ ಕಷ್ಟ ಅನುಭವಿಸ್ಬೇಡಿ. ಸಣ್ಣದಲ್ಲಿದ್ದಾಗೇ ಅದನ್ನು ತೋರಿಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿ, ಯಾಕೆಂದರೆ ಎಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ. ಆ್ಯಂಡ್ ಎಷ್ಟೋ ಸತಿ ಪುರುಷತ್ವ ಕಳ್ಕೊಳ್ತೀವೇನೋ, ಆಪ್ರೇಷನ್ ಮಾಡಿಸ್ಕೊಂಬಿಟ್ರೆ ಬೇರೆ ಇನ್ನೇನೋ ತೊಂದರೆ ಆಗ್ಬಿಡುತ್ತೇನೋ. ಎಸ್ಪೆಷಲಿ ನಮಗೆ ಪೈಲ್ಸು, ಫಿಶರಲ್ಲಿ ಈ ಪ್ರಶ್ನೆ ಭಾಳ ಬರುತ್ತೆ. ನಮ್ಗೆ ಆಪ್ರೇಷನ್ ಮಾಡಿಸ್ಕೊಂಬಿಟ್ರೆ ನಮಗೆ ಮೋಷನ್ ಮಾಡೋದು ಕಂಟ್ರೋಲ್ ತಪ್ಪೋಗ್ಬಿಡುತ್ತೇನೋ, ಈ ಥರ ಎಲ್ಲ ಯಾರೋ ಹೇಳಿದ್ರು, ಏನೋ ಹೇಳಿದ್ರು, ಈ ಥರ ಹೇಳಿದ್ರು, ಅವ್ರು ಹೇಳಿದ್ರು ಅಂತ ಇವೆಲ್ಲ ಬೇಡ. ನೀವು ಏನಿದೆಯೋ ಅದನ್ನು ನೀವು ಬಂದು ಡಿಸ್ಕಸ್ ಮಾಡಿ ಡಾಕ್ಟ್ರ್ ಹತ್ರ ನಿಮ್ಮ ಸಮಸ್ಯೆನ ಹೇಳಿಕೊಂಡು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಹೊರತು ವದಂತಿಗಳಿಗೆ, ಊಹಾಪೋಹಗಳಿಗೆ ದಯವಿಟ್ಟು ಕಿವಿ ಕೊಡಬೇಡಿ. ಅಪಹಾಸ್ಯ ಮಾಡ್ತಾರೆ, ಹೀಯಾಳಿಸ್ತಾರೆ ಅನ್ನೋದು ಕೂಡ ತುಂಬಾ. ಹೌದು, ಅದೇ ಒಂದು ಬಹಳ ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ಏನು ಹೇಳ್ತೀವಿ. ಅದಕ್ಕೆ ಕಾರಣ ಏನು? ಪೀರ್ ಪ್ರೆಷರ್. ಸ್ನೇಹಿತರ ಹತ್ರ ಡಿಸ್ಕಸ್ ಮಾಡ್ಕೊಳ್ಳೋಂಥ ವಿಷಯಗಳು ಬೇರೆಯೇ ಇರ್ತವೆ, ತಂದೆ ತಾಯಿ ಹತ್ರ ಡಿಸ್ಕಸ್ ಮಾಡ್ಕೊಳ್ಳೋಂಥ ವಿಷಯಗಳೇ ಬೇರೆ ಇರ್ತವೆ. ಎಷ್ಟೋ ವಿಷಯಗಳು ನೀವು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋದ, ನಾವು ಡಾಕ್ಟರ್ಸ್ ನಾವಿರ್ತೀವಿ. ದಯವಿಟ್ಟು ನಮ್ಮ ಹತ್ರ ಬನ್ನಿ, ನಿಮ್ಮ ಏನೇ ಸಮಸ್ಯೆ ಇದ್ದರೂ ಹೇಳ್ಕೊಳ್ಳಿ. ಯಾವತ್ತೂ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಂದ್ರೆ ಯಾರ ಹತ್ರ ಹೇಳ್ಕೋಬೇಕು. ದಯವಿಟ್ಟು ಹೇಳ್ಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ.